ರಾತ್ರಿ ಮಲಗೋಕ್ಕೆ ಮುಂಚೆ ಒಂದೇ ಒಂದು ಹನಿ ಈ ವಸ್ತುನ ಈ ಪೇಸ್ಟ್ಗೆ ಮಿಕ್ಸ್ ಮಾಡಿ. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ನಿಮ್ಗೆ ಅದ್ಭುತವಾದ ರೆಮಿಡಿ. ಅಂದರೆ ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೊಳೆಯುತ್ತೆ. ಯಾವುದೇ ರೀತಿಯಾದ ಸ್ಕಿನ್ನಲ್ಲಿ ರ್ಯಾಷಸ್ಸು, ಅಲರ್ಜಿ ಏನೂ ಇಲ್ಲ. ಅಯ್ಯೋ ಇದು ನಂದೇನಾ ಮುಖ ಅಂದರೆ 40 ವರ್ಷದಂಗೆ ಕಾಣೋ ಸುಕ್ಕುಗಳು ಅಥವಾ ಮುಖದಲ್ಲಿರೋ ಡಲ್ನೆಸ್ಸು 20 ವರ್ಷದ ಥರ ಯಂಗಾಗಿ ಕಾಣ್ತೀರಾ, ಅಷ್ಟು ಫ್ಲಾಲೆಸ್ ಸ್ಕಿನ್ ಆಗುತ್ತೆ ಇದೊಂದು ವಸ್ತುನ ಈ ಪೇಸ್ಟ್ಗೆ ಮಿಕ್ಸ್ ಮಾಡಿದ್ರೆ. ರಾತ್ರಿ ಮಲಗೋಕ್ಕೆ ಮುಂಚೆ ಆ ಪೇಸ್ಟ್ಗೆ ಇದೊಂದು ವಸ್ತುನ ಮಿಕ್ಸ್ ಮಾಡಿ. ಮುಖದ ಕ್ಲಾರಿಟಿ ನೋಡಿ ಯಾವ ಥರ ಇದೆ ಅಂತ. ಒಂದು ಚೂರು ಮಾರ್ಕ್ ಆಗಲಿ, ಅನ್ಇವನ್ ಸ್ಕಿನ್ ಟೋನ್ ಆಗಲಿ, ಕಪ್ಪು ಕಲೆಗಳು ಯಾವುದೂ ಇರೋಲ್ಲ ನಿಮ್ಮ ಸ್ಕಿನ್ನಲ್ಲಿ. ವಿತ್ ಶೈನಿಂಗ್, ವಿತ್ ಲೈವ್ ಪ್ರೂಫ್. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ ₹2 ಸಿಗೋಂಥ ಆ ವಸ್ತು ಉಪಯೋಗಿಸಿದ್ರೆ ನೀವು ಪ್ರತಿದಿನ ನಿಮ್ಮ ಮುಖದ ಹೊಳಪು ದುಪ್ಪಟ್ಟಾಗುತ್ತೆ. ಮುಖದಲ್ಲಿ ಶೈನಿಂಗ್, ನನ್ನ ಮುಖದಲ್ಲಿ ಕಾಣ್ತಿದೆಯಲ್ಲ ಅದೇ ಶೈನಿಂಗ್ ನಿಮ್ಮ ಮುಖದಲ್ಲಿ ಬರುತ್ತೆ. ದುಬಾರಿನ ಅಂದರೆ ನಾನು ಹೇಳಿದೆ ₹2 ಅಷ್ಟೇ ಅದ್ರ ಬೆಲೆ. ಆಯುರ್ವೇದದಲ್ಲಿ ಪ್ರಸಿದ್ಧವಾದ ವಸ್ತು ಅದು. ಅದೊಂದಿದ್ರೆ ಸಾಕು, ನಿಮ್ಮ ಹೊಳಪು, ಮುಖದ ಹೊಳಪಿಗೆ ಯಾವುದೇ ರೀತಿ ಕಮ್ಮಿ ಆಗೋಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಕೇವಲ ₹2 ಅದ್ರ ಬೆಲೆ. ಈ ಬಿಸಿಲಲ್ಲಿ ಮುಖನ ಮೇಂಟೈನ್ ಮಾಡೋದು, ಅದು 5 ಪೈಸಾ ಖರ್ಚಿಲ್ಲದೆ, ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಇವತ್ತೊಂದು ಅದ್ಭುತವಾದ ರೆಮಿಡಿ ತಂದಿದ್ದೀನಿ. ಅಂದರೆ ಆ ವಸ್ತುನ ಈ ಪೌಡ್ರಿಗೆ ಮಿಕ್ಸ್ ಮಾಡ್ತಾ ಬಂತಲ್ಲಿ ನಿಮ್ಮ ಮುಖ ಪಳ 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 ಅಂತ ಹೊಳೆಯುತ್ತೆ ನೋಡಿ. ಇದೇ ಶೈನಿಂಗ್ ನಿಮ್ಗೆ ಆಗಬೇಕು ಅಂದರೆ ಆ ವಸ್ತುನ ಆ ಪೌಡ್ರಿಗೆ ಮಿಕ್ಸ್ ಮಾಡಿಕೊಡಿ. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಾನು ಯಾವಾಗಲೂ ಹೇಳ್ತಿರೋಂಗೆ ಆಯುರ್ವೇದ ಎಲ್ಲರಿಗೂ ಸೂಟ್ ಆಗುತ್ತೆ, ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್, ಬೆಂಗಳೂರಲ್ಲಿ 8:30 ಮೇಲೆ ಹೊರಗಡೆ ಹೋಗೋಕ್ಕಾಗಲ್ಲ ಅಲ್ವಾ, 4, 4:30, 5 ಗಂಟೆವರೆಗೂ ಅಂಥ ಬಿಸಿಲು. ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಕೂದಲು ಡ್ಯಾಮೇಜ್ ಆಗುತ್ತೆ ಅಲ್ವಾ. ಆ ನಿಟ್ಟಿನಲ್ಲಿ ಅದ್ಭುತವಾದ ರೆಮಿಡಿ ಇವತ್ತು ನಾನು ತಂದಿರೋದು. ವಿತ್ ಪ್ಯಾಚ್ ಟೆಸ್ಟ್ ನೀವು ಪ್ರತಿದಿನವೂ ಮಾಡ್ಕೊಳ್ಬೋದು, ಆಯಿತಾ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಅದನ್ನು ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿನ ಟ್ಯಾನ್ ಆಗುತ್ತೆ. ನೀವು ಮನೆ ಒಳಗಿರಿ, ಹೊರಗಡೆ ಹೋಗಿ ಅಲ್ವಾ, 24 ಗಂಟೆ ನಾವು ಸನ್ಸ್ಕ್ರೀನ್ ಹಾಕ್ಕೊಂಡ್ರೂ ಟ್ಯಾನ್ ಆಗೇ ಆಗುತ್ತೆ ಅಲ್ವಾ. ನೋಡಿ, ಈ ಅದ್ಭುತವಾದ ಶೈನಿಂಗ್ ಬೇಕು ಅಂದರೆ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇವಾಗ ಕೆಲವೊಂದು ಪದಾರ್ಥಗಳನ್ನ ತೊಗೊಂಡಿರ್ತೀವಿ, ಅದರದ್ದು ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ವೀಡಿಯೋ ಮಾಡ್ತಾ ನಾನು ಹೇಳ್ತೀನಿ ನೋಡಿ. ಈ ಅದ್ಭುತವಾದ ಲೇಪನಕ್ಕೆ ಆ ವಸ್ತು ಹಾಕಿದ್ದೀನಿ. ಚಾಲೆಂಜ್ ಮಾಡ್ತೀನಿ, ಇಡೀ ಪ್ರಪಂಚದಲ್ಲಿ ಇದು ಎಲ್ಲಾದರೂ ಸರ್ಚ್ ಮಾಡಿ ಗೂಗಲಲ್ಲಿ, ಆ ವಸ್ತು ಹಾಕಿದ್ರೆ ಮುಖ ಪಳ 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 ಅಂತ ಹೊಳೆಯುತ್ತೆ. ಆ ನಿಟ್ಟಿನಲ್ಲಿ ಜಾದು ಮಾಡೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನು ವಸ್ತು ಹೇಮಾ? ಕೇವಲ ಅದು ₹2-10 ಅಷ್ಟೇ ರೇಂಜ್ ಅದರದ್ದು ವ್ಯಾಲ್ಯೂ. ಅಷ್ಟರೊಳಗೆ ಆ ವಸ್ತು ಸಿಕ್ಬಿಡುತ್ತೆ. ಆರಾಮಾಗಿ ತಂದು ನೀವು ಹಾಕೊಂಡು ಮಾಡ್ಕೊಳ್ಬೋದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಪ್ಯಾಕ್ನ ಅಂತ. ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 ಚಮಚದಷ್ಟು ಸಿಹಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಇಲ್ಲದೆ ಇರೋದು ಮತ್ತು ಫ್ರಿಜ್ಜಲ್ಲಿರೋದು. ಓಕೆ, ಅದಕ್ಕೆ ನಾನು ನೋಡಿ ಒಂದು ದಪ್ಪ ಗಾತ್ರದ ಆಲಮ್ ಹಾಕ್ತಾಯಿದ್ದೀನಿ. ಆಲಮ್ ಹಾಕಿ ಅದನ್ನು ಅದರಲ್ಲಿ ಮುಚ್ತಾಯಿದ್ದೀನಿ ಈ ಥರ. ಓಕೆ, ಒಂದು 10 ನಿಮಿಷ ಇದರೊಳಗೆ ನೆನೆಯಲಿ. ಆಲಮ್ಮು ಒಂದು 10 ನಿಮಿಷ ಇದರಲ್ಲಿ ನೆನೆಯಲಿ. ನೋಡಿ, ಸಿಹಿ ಮೊಸರು ಇರಬೇಕು, ಹುಳಿ ಮೊಸರು ಇರಬಾರ್ದು. ಓಕೆ, ಬೌಲಲ್ಲಿ ಸುಮಾರು ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಈ 1/4 ಚಮಚ ಕಸ್ತೂರಿ ಅರಿಶಿನಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬೀಟ್ರೂಟ್ ಪೌಡ್ರು ಹಾಕೋತಾ ಇದ್ದೀನಿ. ನೋಡಿ, ಇದಿನ್ನೂ ನೆನೀತಾ ಇದೆ. ನೆನೆಯಲ್ಲಿ ಮೊಸರು ಮತ್ತು ಆಲಮ್ಮು, ಮತ್ತು ಅದಕ್ಕೆ 1/4 ಚಮಚದಷ್ಟು ಶ್ರೀಗಂಧದ ಪುಡಿ. ಶ್ರೀಗಂಧ, ಕಸ್ತೂರಿ ಅರಿಶಿನ, ಬೀಟ್ರೂಟು. ಅದಕ್ಕೆ 4th ಪೌಡ್ರಾಗಿ ನಾನಿಲ್ಲಿ ಅಶ್ವಗಂಧ ಬಳಸ್ತಾ ಇದ್ದೀನಿ, ಆಯಿತಾ. ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ರ್ಯಾಷಸ್ ಆಗಿರ್ಬೋದು, ಎಲ್ಲದಕ್ಕೂ ರಾಮಬಾಣ. ಈಗ ನಾನು ಈ ಮೊಸರು ಮಿಶ್ರಣ ಏನಿದೆಯೋ ಆಲಮ್ ತಕ್ಕೊಂಬಿಡ್ತೀನಿ. ಇದನ್ನು ತೊಳೆದು ನೀವು ಉಪಯೋಗಿಸ್ಕೋಬೋದು. ಇದು ಸತ್ವ ಎಲ್ಲ ನಮಗೆ ಮೊಸರಲ್ಲಿ ಇಳಿದಿರುತ್ತೆ, ಆಯಿತಾ. ಆ ಸತ್ವ ಎಲ್ಲ ನಮಗೆ ಮೊಸರಲ್ಲಿ ಇಳಿದಿರುತ್ತೆ. ಸೊ ಇದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೋತೀನಿ. ಅಶ್ವಗಂಧ ಸ್ಕಿನ್ನಲ್ಲಿರೋ ಇನ್ಫೆಕ್ಷನ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ತೆಗೆಯುತ್ತೆ. ಬೀಟ್ರೂಟ್ ಬಂದು ಸ್ಕಿನ್ಗೆ ಕಲರ್ ಕೊಡುತ್ತೆ. ಇದು ಶ್ರೀಗಂಧ ಮತ್ತು ಕಸ್ತೂರಿ ಅರಿಶಿನ ಸ್ಕಿನ್ ವೈಟ್ನಿಂಗ್ ಮಾಡೋ ಶಕ್ತಿ ಇದೆ, ಆಯಿತಾ. ನೀಟಾಗಿ ಕಲಿಸ್ಕೊತೀನಿ. ಸೊ ನಾವು ಹಾಕಿದ್ದು 1 ಚಮಚ ಪರ್ಫೆಕ್ಟಾಗಿ ನಮಗೆ
ನೋಡಿ. ಓಕೆ, ಸೊ ಅದ್ಭುತವಾದ ಪ್ಯಾಕ್ ರೆಡಿ ಇದೆ. ಈ ಪೌಡರ್ಸ್ನ ಮಿಕ್ಸ್ ಮಾಡಿ ನೀವೊಂದು ಬಾಟ್ಲಲ್ಲಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ಪ್ರತಿದಿನ ಸಹ ಯೂಸ್ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್. ರೆಫರೆನ್ಸ್ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಅದನ್ನು ಉಪಯೋಗಿಸ್ಕೊಳ್ಳೋಣ. ನೋಡಿ ಈ ಥರ ಫಸ್ಟು ಮುಖಾನ ಹಸಿ ಹಾಲು, ಕಡಲೆ ಹಿಟ್ಟು, ನಮ್ಮ ಸೋಪ್, ಓಕೆ, ಇದಿಷ್ಟರಲ್ಲಿ ತೊಳೆದಿರೋಣ. ತೊಳೆದ್ಬಿಟ್ಟು ಇದನ್ನು ಅಪ್ಲೈ ಮಾಡ್ತಾ ಬರೋಣ. ಸೊ ಬೀಟ್ರೂಟು ನಮ್ಮ ಸ್ಕಿನ್ಗೆ ಒಳ್ಳೆ ಕಲರ್ ಕೊಡುತ್ತೆ. ಸ್ಕಿನ್ನ ವೈಟ್ನಿಂಗ್ ಮಾಡೋದು, ಬೆಳ್ಳಗೆ ಮಾಡೋ ಶಕ್ತಿ ಇರೋದು ಕಸ್ತೂರಿ ಅರಿಶಿನ ಮತ್ತು ಶ್ರೀಗಂಧದ ಪುಡಿಗೆ. ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೇ ಹಾಕಬೇಕು. ಅಶ್ವಗಂಧ ಬಂದ್ಬಿಟ್ಟು ನಮ್ಮ ಸ್ಕಿನ್ ಡೀಪ್ ಇನ್ಸೈಡ್ ಹೋಗಿ ಅಲ್ಲಿರೋ ಪಿಗ್ಮೆಂಟ್ಸ್ನೆಲ್ಲ, ಅಂದರೆ ಇವಾಗ ನಮಗೆ ಪಿಗ್ಮೆಂಟೇಷನ್ ಆಗಿದೆ, ಡಾರ್ಕ್ ಸ್ಕಿನ್ ಇದೆ, ಓಕೆ, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಅಶ್ವಗಂಧ ಇಂಟೇಕಿಗೂ ತುಂಬ ಒಳ್ಳೆಯದು, ಆಯಿತಾ. ಇದು ನಾನು ಏನಂತೆ ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಸೊ ತಣ್ಣಗಿರುತ್ತೆ. ಇದಿಷ್ಟನ್ನ ಬ್ಲೀಚಿಂಗ್ ಮಾಡೋದು, ಸ್ಕಿನ್ಗೆ ಶೈನಿಂಗ್ ಕೊಡೋದೇನು ನಮ್ಮ ಆಲಮ್. ಸೊ ಒಂದು 10 ನಿಮಿಷ ಸಿಹಿ ಮೊಸರಲ್ಲಿ ಆಲಮ್ನ ನೆನೆ ಹಾಕೋದ್ರಿಂದ ಆಲಮಲ್ಲಿರೋ ಒಳ್ಳೊಳ್ಳೆ ಪದಾರ್ಥಗಳು, ಒಳ್ಳೊಳ್ಳೆ ಬೆನಿಫಿಟ್ಸು ಸ್ಕಿನ್ಗೆ, ನಮ್ಮ ಮುಖಕ್ಕೆ ಟ್ರಾನ್ಸ್ಫಾರ್ಮೇಟ್ ಆಗುತ್ತೆ. ಓಕೆ, ಇದೊಂದು ಟಿಕ್ಕಾಗಿರಲಿ ಪೇಸ್ಟು, ನಾನು ಹಣೆಗೆ ಹಾಕ್ತಿಲ್ಲ. ಓಕೆ, ಸೊ ಈ ಬಿಸಿಲಿಗೆ ನೀವು ಪ್ರತಿದಿನವೂ ಮಾಡ್ಕೊಳ್ಬೋದು, ಬಟ್ ಆಲಮ್ನ ಸ್ಕಿಪ್ ಮಾಡಿಕೊಂಡು ಬರೀ ಮೊಸರೇ ಹಾಕ್ಕೊಳ್ಬೋದು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿರಿ ಈ ಪದಾರ್ಥ, ಈ ಪ್ಯಾಕ್ನ ನಾನು ಒಂದು 10 ನಿಮಿಷ ಇಟ್ಟಿದ್ದೆ. ಸೊ ತಣ್ಣಕ್ಕಿರುತ್ತೆ. ಸ್ನಾನಕ್ಕೆ ಹೋಗಿ ಮುಂಚೆ ಮಾಡಿಕೊಂಡ್ರೆ ಒಳ್ಳೆಯದು, ಬಟ್ ಆ ಸ್ನಾನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೆ ಬಿಸಿ ನೀರನ್ನ ಯೂಸ್ ಮಾಡಬಾರ್ದು. ಈಗಾಗಲೇ ಸೋಪ್ ತೊಗೊಂಡ್ರೆ ಸುಮಾರು ಜನಕ್ಕೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಬಿಸಿ ನೀರು ಮುಖಕ್ಕೆ ಹಾಕಬೇಡಿ ಅಂತ. ಓಕೆ, ಒಂದು 8 ರಿಂದ 10 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕೇಳಿಸುತ್ತೆ ಲೆಟ್ ಮೀನು. ಹೊಸ ಪ್ರಿಯ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ 10 ನಿಮಿಷ ಆದಮೇಲೆ ಸಿಗ್ತೀನಿ. 8 to 9 ಮಿನಿಟ್ಸ್ ಆಯಿತು ಫ್ರೆಂಡ್ಸ್. ಯಾವುದೇ ಪ್ಯಾಕ್ನ ಡ್ರೈ ಮಾಡೋಕ್ಕೆ ಬಿಡಬೇಡಿ. ಈಗ ನೋಡಿ ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ವಿತ್ ಮೈಲ್ಡಾಗಿ ರಿಮೂವ್ ಮಾಡಬೇಕು, ಜೋರಾಗಿ ಸ್ಕ್ರಬ್ ಮಾಡಬೇಡಿ. ಹೊರಗಡೆ ಸೌಂಡ್ ಇದೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್, ಓಕೆನಾ. ಇಲ್ಲಿ ನಾನು ಏನಂತೀವಿ, ಕೋಲ್ಡ್ ವಾಟ್ರಲ್ಲಿ ಪ್ರೆಸ್ ಮಾಡಿ ಸ್ಪಾಂಜ್ನ ತಗೋತಾ ಇದ್ದೀನಿ. ಯಾವುದೇ ಪ್ಯಾಕ್ನ ನಾವು ಕೋಲ್ಡ್ ವಾಟ್ರಲ್ಲಿ ತೆಗೆದಷ್ಟು ಅದರದ್ದು ಏನಂತೀವಿ ಬಣ್ಣ ಇನ್ನೂ ದುಪ್ಪಟ ಆಗುತ್ತೆ. ಇದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಒಂದು ನಾನು ಇಲ್ಲಿ ಆಲಮ್ ಹಾಕಿದೆ, ಸ್ಫಟಿಕದ ಪುಡಿ ಅಥವಾ ಕಲ್ಲನ್ನ ನಾನು ಮೊಸರಲ್ಲಿ, ಸಿಹಿ ಮೊಸರು ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್, ಫ್ರಿಜ್ಜಲ್ಲಿ ಇಟ್ಟಿದೆ. ಗುಡ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸ್ಕಿನ್ಗೆ. ಅಶ್ವಗಂಧ ಸ್ಕಿನ್ನ ಬ್ಲೀಚ್ ಮಾಡೋ ಜೊತೆಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ. ಆಲಮ್ ಶೈನಿಂಗ್ ಕೊಡುತ್ತೆ. ಸ್ಕಿನ್ ವೈಟ್ನಿಂಗಾಗಿ ಕೆಲಸ ಮಾಡ್ತಿರೋದು ನಮ್ಮ ಕಸ್ತೂರಿ ಅರಿಶಿನ ಮತ್ತು ಶ್ರೀಗಂಧ. ಎಲ್ಲದಕ್ಕಿಂತ ಸ್ಕಿನ್ಗೆ ಪಳಪಳ ಅಂತ ಹೊಳಪು ಬೇಕಲ್ಲ, ಅದನ್ನು ಕೊಡ್ತಿರೋದು ನಮ್ಮ ಬೀಟ್ರೂಟು. ಇದು ಎಲ್ಲದಕ್ಕಿಂತ ಮೀರಿಸೋದು ಸ್ಫಟಿಕ. ಇಷ್ಟಿರುವಾಗ ನಮ್ಮ ಸ್ಕಿನ್ಗೆ ಏನಿರ್ಬೋದು ಹೇಳಿ ಬೆನಿಫಿಟ್ಸು. ಸೊ ಫುಲ್ ಝೂಮ್ ಮಾಡಿ ನನ್ನ ಫೇಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕ್ಲಾರಿಟಿ ಆಫ್ ದ ಸ್ಕಿನ್. ಹಣೆಗೂ ಮತ್ತು ಕೆನ್ನೆಗೆ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಣೆಗೆ ಯಾವುದೇ ರೀತಿಯಾದ ಪ್ಯಾಕ್ ಹಾಕಿಲ್ಲ, ಓಕೆನಾ. ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ, ಪಳ ಅಂತ ಹೊಳೆಯುತ್ತೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ಮೊಸರಾಗಿರ್ಬೋದು, ಸ್ಫಟಿಕ ಆಗಿರ್ಬೋದು, ಅಶ್ವಗಂಧ ಆಗಿರ್ಬೋದು, ಓಕೆನಾ. ಸೊ ಅದು ನಾವು ಒಂದಿನದ ಮೊಸರು ತೊಗೊಂಡಿದ್ದೀವಿ, ಗುಡ್ ಬ್ಯಾಕ್ಟೀರಿಯಾ. ಓಕೆ, ನೀಟಾಗಿ ಟ್ಯಾಪ್ ಮಾಡ್ಕೋತೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ನಾನು ಹಣೆಗೆ ಮಾಡಿಲ್ಲ, ಯಾಕಂದರೆ ನಿಮಗೆಲ್ಲ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಈ ಸ್ಫಟಿಕ ಅಂತೂ ಜಾದು ಮಾಡೋದ್ರಲ್ಲಿ ದೂಸರ ಮಾತೇ ಇಲ್ಲ. ಯಾಕಂತ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಸುಮಾರು ಜನ ತೊಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲವ್ರಿಗೆ ಅವತ್ತೇ ಶೈನಿಂಗ್ ಗೊತ್ತಾಗುತ್ತೆ, ನಂತರ ಕೆಲವ್ರಿಗೆ ಒಂದಿನ ಆದಮೇಲೆ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ ಅದಂತೂ ಶೈನಿಂಗ್ ಅಂತೂ ಸಿಗೋದು ಡೆಫಿನೆಟ್. ಓಕೆನಾ. ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ, ಓಕೆನಾ. ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನು ಕೆಲವ್ರಿಗೆ ಆಲಮ್ ಸೂಟ್ ಆಗದೆ ಇರ್ಬೋದು, ಅದಕ್ಕೆ ನಾನು ಪ್ಯಾಚ್ ಟೆಸ್ಟ್ ಅಂತ ಹೇಳೋದು. ಇಮಿಡಿಯೇಟ್ ರಿಸಲ್ಟ್ ನಿಮ್ಗೆ ಹೇಳಿದ್ನಲ್ಲ, ಮಲ್ಗೋಕ್ಕೆ ಮುಂಚೆ ಈ ಪ್ಯಾಕ್ ಹಾಕ್ಕೊಂಡು ಮಲ್ಕೊಳ್ಳಿ ಒಂದು 10 ನಿಮಿಷ ಬಿಫೋರ್ ದ ಬೆಡ್ ಟೈಮ್ ಅಂತ ಹೇಳ್ತಾ, ಈ ಅದ್ಭುತವಾದ ಗ್ಲೋ ನಿಮಗೂ ಬೇಕು ಅಂದರೆ ಪ್ರತಿಯೊಂದು ಪದಾರ್ಥನೂ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ, ಆಯುರ್ವೇದ ನಂಬಿದ್ರೆ ಯಾವತ್ತೂ ನಿಮ್ಮ ಸ್ಕಿನ್ ಹಾಳಾಗೋಗಲ್ಲ. ಸ್ಕಿನ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಬಟ್ ಟೈಮ್ ತೊಗೊಳುತ್ತೆ. ಯಾವುದು ಇನ್ಸ್ಟೆಂಟ್ ಕಾಫಿ, ಟೀ, ಇಡ್ಲಿ, ದೋಸೆ ಥರ ಆಯುರ್ವೇದ ಅಲ್ಲ. ಆಯುರ್ವೇದ ನನಗೆ 2 ವರ್ಷದ ಪ್ರೋಸೆಸ್ ತೊಗೊಂಡಿದೆ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ಗೆ. ಯೂಟ್ಯೂಬಲ್ಲೇ ಇದೆ, ಅದನ್ನು ಸತತವಾಗಿ ನಾನು ಹೇಳಿರ್ತೀನಿ. ನಾನು ಯಾವುದಾದ್ರೂ ಒಂದು ರೆಮಿಡಿ ಹೇಳಿದಾಗ ದಯವಿಟ್ಟು ನಿಮ್ಮ ಸ್ಕಿನ್ನ ಅನಲೈಸ್ ಮಾಡಿ ಇದು ಮಾಡಿ. ಕೆಲವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ, ಲೈಕ್ ನಮ್ಮ ನಾಗರತ್ನ ರಮೇಶ್ ಮ್ಯಾಮ್, ನಮ್ಮ ಪುಷ್ಪ ಮ್ಯಾಮ್, ನಮ್ಮ ಅನಿತಾ ರಮೇಶ್ ಮ್ಯಾಮ್ ಅಷ್ಟೇ, ಕೋಲಾರವರು. ಯಾಗೊತ್ತಾ, ಅವರು ಹೇಮಾ ಈ ರೆಮಿಡಿ ಮಾಡಿದ್ಯಾ, ಇದನ್ನ ಮಾಡ್ಕೋಬೋದಾ ಅಂತ ಕೇಳ್ತಾರೆ ನನ್ನ. ಇನ್ನು ಕೆಲವರು ನನ್ನ ಕೇಳೋದೇ ಇಲ್ಲ, ಏಕ್ದಮ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರ ಸ್ಕಿನ್ ಟೈಪ್ ನಂಗೆ ಗೊತ್ತಿರುತ್ತೆ. ಅವ್ರು ನಾನು ಒಂದು ಮಾತು ಕೇಳೋದ್ರಲ್ಲಿ ಐ ವುಡ್ ಸಜೆಸ್ಟ್ ಬೇಡ ಮ್ಯಾಮ್, ಇದನ್ನು ಮಾಡಬೇಡಿ, ಇದನ್ನು ಮಾಡಿಕೊಡಿ. ಕೆಲವ್ರು ಕೇಳೋದೇ ಇಲ್ಲ. ಸೊ ನೀವು ಯಾವುದೇ ರೆಮಿಡಿ ಮಾಡೋಕ್ಕೆ ಹೋದಾಗ ದಯವಿಟ್ಟು ಕೇಳಿ, ಆಯಿತಾ. ಅದನ್ನು ಜಾಸ್ತಿ ಮಾಡ್ಕೊಂಡು ಕೇಳೋದ್ರಲ್ಲಿ ಅರ್ಥ ಇರಲ್ಲ.
ಇನ್ಷಿಯಲ್ ಟೈಮಲ್ಲೇ ಕೇಳಿದಾಗ ಇಟ್ ವಿಲ್ ಬಿ ಯೂಸ್ಫುಲ್ ನಿಮಗೆ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಹಣೆಗೆ ಮಾಡಿಲ್ಲ ನಾನು. ಓಕೆ, ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.